ಆದಿಪುರುಷೋ ಬ್ರಹ್ಮ ಪಂಚಬ್ರಹ್ಮ ಮಹೇಶಿವ ಪರ ಪರತರ ಸೂಕ್ಷ್ಮ ಪರಮಿಷ್ಟಿ ಸನಾತನ. ನೋಡ್ರಿ, ಯುಗಾದಿ ಪುರುಷ ಅಂದ್ರೆ ಭಗವಾನ್ ಆದಿನಾಥ ತೀರ್ಥಂಕರರು ಏನ್ರಿ ಹೇಳ್ತಾರೆ ಈ ವಿಷಯ. ನಿನಗೆ ಹೊಸಾದ್ ಯಾವ್ದಪ್ಪ, ನಿನಗೆ ಹೊಸಾದ್ ಯಾವ್ದು? ಯಾವ ಕಾಲಕ್ಕ ಆತ್ಮಾನುಭೂತಿ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಪ್ರಾಪ್ತಿಯಾಗುತ್ತೆ ಅಂದ್ರೆ ಸಂಸಾರ ಭವ ಬಂದಂದ ಕೊನೆ ಬರುತ್ತೆ. ಆದ ನಿನಗೆ ಹೊಸ ಯುಗ. ಅನಾದಿ ಕಾಲದಿಂದ ಆದಿನಾಥ ತೀರ್ಥಂಕರ್ ಸಮೋಷಣ ತೃತೀಯ ಯುಗದಾಗಿದ್ದ ಆದಿನಾಥ ತೀರ್ಥಂಕರ್ ಎಲ್ಲಿದ್ದಾವುದು? ತೃತೀಯ ಕಾಲದಾಗ ಆದಿನಾಥ ತೀರ್ಥಂಕರ್ ಇದ್ರೆ ತೃತೀಯ ಕಾಲದೊಳಗ ಆದಿನಾಥ ತೀರ್ಥಂಕರ್ ಸಮೋಷಣದಾಗ ಪುರಾಣ ಕೇಳಿದ್ವು. ಆಗ ನಾವು ದಿಗಂಬರ ಮುನಿ ಆಗಿದ್ವು. ಮತ್ತು ಅಲ್ಲಿಂದ ತಿಳಿ ತಕ್ಕ ಹಂಗ ಸಂಸಾರದಾಗ ಉಳಿದ್ವು. ಇದಕ್ಕೆ ಕಾರಣನ ಹೊಸ ವರ್ಷದ ನಂಬಿಕೆ. ನಿನಗೆ ಹೊಸ ವರ್ಷ ಇಲ್ಲ ಈಗ ತೀತಾನ. ಬಾರದ ಭವನಿಲ್ಲ, ತಿರುಗದ ನೆಲವಿಲ್ಲ, ಸೇರಿದ ಮಲೆ ಇಲ್ಲ, ಆರಾರು ಬಸರದೊಳು ಜನಿಸಿ ಬಂದೆನು ದೇವ. ಇನ್ನು 500 ವರ್ಷ ಹಚ್ಚಿ ಕಡೆ ರತ್ನಾಕರ ಕವಿ ಹೇಳ್ತಾರು, ನಿನಗೆ ಬರುದಂತ ಭವ ಒಂದು ಉಳ್ದಿಲ್ಲಪ್ಪ. ನೀ ತಿರುಗಾಡುವಂಥ ನೆಲ ಒಂದು ಸೂಜಿ ಅಟ್ಟು ಕೂಡ ಉಳ್ದಿಲ್ಲ. ಒಂದು ಮಲಿ ಕುಡಿಯಿಲ್ಲಂತ ಮಲಿ ಒಂದು ಉಳ್ದಿಲ್ಲ. ನಾಯಿ ಮಲಿ, ಹಂದಿ ಮಲಿ, ಕತ್ತಿ ಮಲಿ ಎಲ್ಲ ಕುಡಿದು ಬಂದದಿ. ಆರಾರು ಬಸರದೊಳು ಜನಿಸಿ ಬಂದೆನು ದೇವ. ಯಾರ ಹೊಟ್ಟೆಲಿ ಹುಟ್ಟಿಲ್ಲ, ಎಲ್ಲರ ಹೊಟ್ಟೆಲಿ ಹುಟ್ಟಿ ಬಂದಾನೆ. ಕಾಪಾಡು ಭಗವಂತ. ಇನ್ನು ನನಗೆ ಈ ಮೂಢನಂಬಿಕೆಯನ್ನು ತೆಗೆದು ಹಾಕಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಪ್ರಾಪ್ತಿಗೋಸ್ಕರವಾಗಿ 25 ಮಲದೋಷದಿಂದ ರಹಿತವಾಗಿ ಬಾಳೆ ಮಾಡುವಂಥ ನನಗೆ ಯಾವಾಗ ಭಾವನೆ ಬರುತ್ತೆ ಆಗ ನಮಗೆ ಹೊಸ ವರ್ಷ ಅಂತ ತಿಳ್ಕೊ. ಮತ್ತೇನು ಹೇಳ್ದೆ ವಿಶೇಷ ಐತ್ರಿ. ವಿಶೇಷ ಅಂದ್ರೆ ವಿಶೇಷ ತಿಳ್ಕೊಬೇಕನ್ನ ನಾವು. ಹೊಸ ವರ್ಷ ನಮಗೆ ಇದು ಹೊಳೆ ಸಿಗೋದಿಲ್ಲ. ಒಮ್ಮೆ ಸಿಗುದಿಲ್ಲ ಹೊಸ ವರ್ಷ. ಈ ದಿವಸ ನಮಗೆ ಮತ್ತೆ ಹೊಳೆ ಸಿಗುದಿಲ್ಲ. ಹೊಸ ವರ್ಷತ್ತೆ ನಾವು ಇಲ್ಲಿ ಕೂತದೀವ ಮಂಡ ಎಲ್ಲ ತೆಗೆದು ಯಾರು ಸೇರ್ತಾರೆ ಹೊಸ ವರ್ಷ. ಹೊಸ ವರ್ಷ ಶುಭಾಶಯಗಳು. ಮತ್ತ ಉಗಾದಿನ ಸಮುದ್ರಕ್ಕಾಗಿ ನೋಡ್ತಾರ, ಹುಳ ತಿನ್ನೋ ಪಕ್ಷಿ ನೋಡ್ತಾರೆ, ಭಗವಂತನ ನೋಡ್ಬಾರ. ಭಗವಂತನ ನೋಡ್ಬಾರ. ಹೇ ಶಾಂತರಾಗ ರುಚಿವಿ ಪರಮಾಣ ವಿಶ್ವಂ ನಿರಮಾಪಿತಸ್ತಿ ಭವನೈ ಕಲಲಾಮಭೂತ. ಇದ್ರ ಭಾವಾರ್ಥ ಜ್ಞಾನೋದಯ ಸಾರ ಸಂಗ್ರಹದಾಗ ಬರ್ದಾನಿ. ಮನುಷ್ಯ ಅಂತೂ ಕುಣಿತಾನ, ಹೆಣ ಕುಣಿಬೇಕು ಇದಕ್ಕೆ. ಇಲ್ಲ ಇದನ್ನಾಗ ನೋಡಪ್ಪ ಏನ್ ಹೇಳಿ ನಂದ ಪ್ರಶಂಸೆ ಮಾಡ್ಕೊಂಡಂಗ ಆಕೈತಿ. ಶಾಂತಿನಾಥ್ ಪಾಟೀಲ್, ಶಾಂತಿಕುಮಾರ್ ಪಾಟೀಲ್ ಜೈಪುರದವ್. ಜೈಪುರದವನು ಮುಂದೆ ಕುಟ್ಕೊಂಡು ಗ್ರಂಥ ಬರ್ದಾನ. ಜೈಪುರದಾಗ ಇದ್ದಿರವಲ್ಲ ಪ್ರತಿ ಒಂದು ವಿಷಯ ಅವನು ಕೇಳ್ದ ಬರ್ದಿಲ್ಲ. ಸಾಮಾನ್ಯ ಗ್ರಂಥ ಮುಗುತ್ತನ ಆಯ್ತ್ರ ಏನ ಯಾವ್ದ ಗ್ರಂಥ ಮುಗಿಸರ ಮುಗಿತೈತಿ, ಬಿಟ್ರೆ ಬಿಡ್ತೈತಿ. ಹಂಗ ಚಿಕ್ಕಸಾಕ ಅದೇನಿಲ್ಲ. ಈಗ ಹಿಂಗ ಮಾಡೋದು. ಈಗ ನಾಳೆ ನಮ್ಮ ಸರ್ಗಳು ಬಂದ್ ಮಾಡಿ ನಮ್ಮ ಸರ್ಗಳ ನಾಳೆ ಊರಿಗೆ ಹೋಗ್ತಾರ. ಊರಿಗೆ ಹೋಗಿ ಒಂದು ತಿಂಗಳ ಗಂಟ್ಲೆ ಬರುದಿಲ್ಲ. ಬೆಂಗಳೂರಿಗೆ ಹೋಗ್ತಾರ. ಬೆಂಗಳೂರು ಹೋಗ್ತಾರ. ಮಗನ ಐತಿ, ಮಗ ಬಂದ ಕರಿಲಕ್ಕ ಆಯ್ತು. ಅವ್ರು ಬಂದ ನಂತರ ಅದನ್ನ ನಿರ್ಣಯ ಮಾಡು. ಒಂದು ತಿಂಗಳಂತ ನಿರ್ಣಯ ಮಾಡಿ. ಈಗ ಆಯ್ತು. ಇನ್ನು ಸರ್ವೋದಯ ಸಮಿತಿಗೆ ನಮ್ಗೆಲ್ಲ ಏನಂತಾರಲ್ಲ ಅದೊಂದು ಈಗ ಸದ್ದ ಈಗ ನಮ್ದು ಹಳಿಂಗಡಿ ಐತಿ. ದೇಸಾರದೊಂದು ಇಲೆಕ್ಷನ್ ಸಲುವಾಗಿ ನನ್ ಭಾಳ ಇದಾಗಿತ್ತು. ಅದೊಂದು ಕುಲ್ಲ ಆತು, ಒಟ್ಟು ಹಸನ ಆತವ್ರು ಫುಲ್ ಆತು. ಒಟ್ಟು ಎಲ್ಲಕ್ಕೆಲ್ಲ ಅವರು ಅದೊಂದು ಭಾಳ ಚಿಂತೆ ಐತಿ ನನಗೆ. ಒಟ್ಟು ಯಾಕಂದ್ರೆ ದೇಸಾರು ಅದು ಯಾಕಂದ್ರೆ ನಾವು ಮುಂದೆ ಕಿರೆ ಮಾಡೋದಿದ್ವು. ಆ ಕಿರಿಯಕ್ಕೆ ಅವ್ರಿಗೆ ಮನಸ್ಸಿಗೆ ಇದಾಗಬಾರ್ದು. ನಾ ಏನ್ ವಿಚಾರ ಮಾಡಿ ಗೊತ್ತಾರ, ನಾ ಹಳಿಂಗಡಿ ಊರಾಗ ಸಮಯ ಸಾರು ಇಟ್ಟು ಬಂದನಿ. ಅದರಿಂದ ಅವ್ರ ಮುಂದೆ ಹಾಸಿ ಬರ್ಲಿತ್ತ ಮನುಷ್ಯನಾಗಿತ್ತು. ಅವ್ರು ಎಲ್ಲಕ್ಕೆಲ್ಲ ಕಲಾಸ ಹಾಸಿ ಬಂದ್ರು. ಇಲ್ಲ ಅದು ಹೆಂಗೈತಿ ಗೊತ್ತೇನ್ರಿ, ನಾವು ಮುಂದೆ ಅವ್ರಿಗೆ ಮನಸ್ಸಿಗೆ ಫುಲ್ ಹರಿಶವಾಗಿದ್ರ ತಿಳ್ರಿ ನೀವು, ಆಟೋಮೆಟಿಕ್ ನಮ್ ದಗದ್ ಆಟೋಮೆಟಿಕ್ ತಾನಿಂತನ ಹಿಂಗ್ ಬಟನ್ ಹಿಂಗ್ ಬಡಿಬಿಡು, ತಾನಿಂತನ ಸರ್ದು ಹೋಗ್ಬಿಡೋದು. ಹಂಗೈತಿ. ನಾಳೆ